ಅಮರನಾಥ ದೇವಾಲಯದ ಹಿಮದ ಲಿಂಗ ಕರಗಿರ್ತಕ್ಕಂಥದ್ದು ಯಾವುದೋ ಒಂದು ದುರಂತದ ಸೂಚನೆ ಅಂತಾನೆ ನಾವು ಖಂಡಿತ ತಿಳ್ಕೊಳ್ಬೇಕು. ಆದಿ ಮತ್ತು ಅಂತ್ಯವನ್ನ ಕಾಣದೇ ಇರತಕ್ಕಂತ ಶಕ್ತಿ ಪರಮಶಿವ. ಪಾರ್ವತಿನ ಕರ್ಕೊಂಡು ಹೋಗ್ತಾರೆ. ಅವರು ಆಯ್ಕೆ ಮಾಡಿಕೊಂಡ ಜಾಗವೇ ಅಮರನಾಥ. ಕಾಶಿಲೋ ಗಂಗ ಕನಪಡಕ ಪೋವನು, ಕಾಶಿಲೋ ಗಂಗ ಅಡಗಂಟಿ ಪೋವನು, ನೆಲ ಕಚ್ಚುತ್ತೆ ಅಂತೇನು ಹೇಳಿದರೆ ಅದು ಕೂಡ ಈಗ ನಡೆಯುತ್ತೆ. ಇಲ್ಲಿ ಗಾತ್ರದಲ್ಲಿ ಕಡಿಮೆ ಆಗುತ್ತೆ ಹೊರತು ಅದು ಕರಗಿದ ಉದಾಹರಣೆಗಳು ಇಲ್ಲವೇ ಇಲ್ಲ. ಲಿಂಗಾಕೃತಿ ತನ್ನ ಆಕೃತಿಯನ್ನೇ ಕಳ್ಕೊಂಡು ಅಲ್ಲಿ ಲಿಂಗವೇ ಇಲ್ಲದ ಹಾಗೆ ಸ್ಕೆಲಿಟನ್ ಏನು ಬಂಡೆ ಕಾಣ್ತಾ ಇದೆ. ಇದಕ್ಕೆ ಸ್ಪಷ್ಟ ನಿದರ್ಶನ ಮುಂದಿನ ದಿನಗಳಲ್ಲಿ ಹಿಮಾಲಯ ಪರ್ವತದಲ್ಲಿ ಶೇಖರಣೆಯಾಗಿರ್ತಕ್ಕಂಥ ಹಿಮದ ಬಂಡೆಗಳು, ಐಸ್ ಬರ್ಗ್ ಅಂತ ಏನ್ ಕರೀತಾರೆ, ಹಿಮದ ಬಂಡೆಗಳು ಪೂರ್ಣ ಪ್ರಮಾಣದಲ್ಲಿ ಸ್ಪೀಡಾಗಿ ಕರಗುತ್ತೆ. ಮಳೆ ಬರ್ದಿದ್ರೂನು, ಪ್ರವಾಹಗಳು ಬರ್ದೇ ಇದ್ರೂನು ಗಂಗಾ ನದಿ ಉಕ್ಕಿ ಹರಿದು ಬಿಡುತ್ತೆ. ಅಮರನಾಥನ ದರ್ಶನವನ್ನ ಮಾಡಿ ಅಮರನಾಥನಿಗೆ ಒಂದು ನಮಸ್ಕಾರ ಹಾಕೊಂಡು ಬಂದ್ರೆ ಜೀವನದಲ್ಲಿ ನಾವು ಅಮರತ್ವವನ್ನ ಪಡಿತೀವಿ ಅಂತಂದ್ರೆ ಮತ್ತೆ ನಾವು ಹುಟ್ಟು ಸಾವುಗಳನ್ನ ಕಳ್ಕೋತೀವಿ. ಇದರಿಂದ ದೊಡ್ಡ ಅನಾಹುತ ಗಂಡಾಂತರ ಕಾದಿದೆ. ವಿಡಿಯೋಗಳಲ್ಲಿ ಬಹಳಷ್ಟು ಮಾಹಿತಿಗಳು ಇವತ್ತು ಜನಗಳು ನೋಡ್ತಾ ಇದ್ದಾರೆ. ಅಮರನಾಥ ದೇವಾಲಯದ ಬಗ್ಗೆ ದೊಡ್ಡ ಇತಿಹಾಸ ಇದೆ. ಅದಕ್ಕೆ ನಮ್ಮ ಮಹಾಭಾರತದ ಕಾಲಘಟ್ಟದಲ್ಲಿ ಆ ಒಂದು ಭಾಗದಲ್ಲಿ ಪೂಜೆ ಮಾಡ್ಕೊಂಡು ಬಂದಂತ ಇತಿಹಾಸವನ್ನ ನಾವು ಇವತ್ತು ತಿರುವಾಕಿ ನೋಡ್ಬೋದು. ಅದರಲ್ಲಿ ದೊಡ್ಡ ಪುರಾತನವಾದ ಒಂದು ಇತಿಹಾಸ ಇರತಕ್ಕಂಥ ದೇವಾಲಯ ಕೇದಾರ, ಬದರಿನಾಥ, ಅಮರನಾಥ ಇವೆಲ್ಲವೂ ಕೂಡ ಹಿಮಾಲಯ ಅಂತಂದ್ರೆ ಅದು ದೇವಾಲಯಗಳ ತವರು ಅಂತಾನೆ ಹೇಳ್ಬೇಕಾಗತ್ತೆ, ಆಧ್ಯಾತ್ಮದ ತವರು ಅಂತಾನೆ ಹೇಳ್ಬೇಕಾಗತ್ತೆ. ಎಲ್ಲೂ ಇಲ್ಲದ ಮಹಾನ್ ಜ್ಞಾನಿಗಳು, ತಪಸ್ವಿಗಳು ಅಲ್ಲಿ ಹಿಮಾಲಯದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಕೂಡ ಕಾಲಜ್ಞಾನದ ಸತ್ಯ. ಮುಂದಿನ ದಿನಗಳಲ್ಲಿ ಅಲ್ಲಿ ಇರ್ತಕ್ಕಂಥ ಅದೆಷ್ಟೋ ಈ ತರದ ಸನ್ಯಾಸಿಗಳು ಮತ್ತೆ ಭೂಮಿಗೆ ವಾಪಸ್ ಬರ್ತಾರೆ, ಧರ್ಮವನ್ನು ಸಂರಕ್ಷಣೆ ಮಾಡೋದಕ್ಕೆ ಅವರು ಕಟಿಬದ್ಧರಾಗಿ ನಿಲ್ತಾರೆ ಅಂತಕ್ಕಂಥದಕ್ಕೆ ಉದಾಹರಣೆ ನಾವು ಮೊನ್ನೆ ನೋಡ್ತಕ್ಕಂಥದ್ದು. ಅಂದ್ರೆ ನಮ್ಮ ಅರಿವು, ನಮಗೆ ಬುದ್ಧಿ ಬಂದ ಮೇಲೆ ನಾವು ನೋಡ್ತಿರ್ತಕ್ಕಂಥ ಇದರಲ್ಲಿ ಪ್ರತಿ 144 ವರ್ಷಗಳಿಗೆ ಒಂದು ಸಾರಿ ನಡೀತಕ್ಕಂಥ ಮಹಾಕುಂಭಮೇಳ. ಮೊನ್ನೆ ನಾವು ನೋಡಿದ್ವಿ. ಆ ಮಹಾಕುಂಭಮೇಳದಲ್ಲಿ ಲಕ್ಷಾಂತರ ಸಾಧುಗಳು ಅದೆಲ್ಲಿರ್ತಾರೋ ಗೊತ್ತಿಲ್ಲ. ಮಹಾಕುಂಭಮೇಳದ ಸಂದರ್ಭದಲ್ಲಿ ಸಮರೋಪಾದಿಯಲ್ಲಿ ಬಂದು ಬಿಡ್ತಾರೆ. ಅದೇನು ಪವಾಡ, ಅದೇನು ವಿದ್ಯೆ, ಅದೇನು ಇದು, ಅವರು ಅಘೋರಿಗಳು ಅವರೆಲ್ಲ ಬಂದು ಅದನ್ನ ನೋಡ್ತಕ್ಕಂಥದ್ದೇ ಒಂದು ದೊಡ್ಡ ರೋಚಕ. ಅದು ಅಷ್ಟು ಇದಂಥದ್ದು ಅಂತ ಒಂದು ಪವಾಡಗಳ ಒಂದು ಪ್ರದೇಶವೇ ಹಿಮಾಲಯ. ಅಲ್ಲಿ ಅಮರನಾಥ ದೇವಾಲಯ ಇವತ್ತು ಅದು ಎಷ್ಟು ಭಯೋತ್ಪಾದಕರು ಅಲ್ಲಿಗೆ ಬರತಕ್ಕಂಥ ನಮ್ಮ ಯಾತ್ರಾರ್ಥಿಗಳ ಮೇಲೆ ಆಕ್ರಮಣ ಮಾಡಿದ ಉದಾಹರಣೆಗಳಿದಾವೆ. ಇವತ್ತು ಅಷ್ಟೆಲ್ಲ ಆಕ್ರಮಣಗಳು ನಡೆದು ಸಾವು ನೋವುಗಳು ಸಂಭವಿಸಿದ್ರು, ಬಾಂಬ್ಗಳನ್ನ ಹಾಕಿ ಬ್ಲಾಸ್ಟ್ ಮಾಡಿ ಕೊಂದಿರ್ತಕ್ಕಂಥ ಉದಾಹರಣೆಗಳಿದ್ರು ಕೂಡ ಸಂಖ್ಯೆ ತಡೆಯಪ್ಪ ಬೇಡಪ್ಪ ಅಲ್ಯಾಕೆ ಹೋಗೋದು ಸಾಯೋದಕ್ಕೆ ಅಂತಕ್ಕಂಥದ್ದು ಇಲ್ಲ. ಯಾತ್ರಾರ್ಥಿಗಳ ಸಂಖ್ಯೆ ಇಮ್ಮಡಿ ಆಗ್ತಾನೆ ಇದೆಯೇ ಹೊರತು ಕಡಿಮೆ ಆಗಿದ ಉದಾಹರಣೆಗಳೇ ಇಲ್ಲ. ಅದನ್ನು ನೋಡುವಂತ ಕೌತುಕ ಇನ್ನೂ ಜಾಸ್ತಿನೇ ಆಗ್ತಾ ಇದೆ, ಜನ ಬರ್ತಾನೆ ಇದ್ದಾರೆ. ಅಂತಹ ಒಂದು ಪ್ರದೇಶ ಅಮರನಾಥ ದೇವಾಲಯ. ಅದಕ್ಕೆ ಅಮರನಾಥ ದೇವಾಲಯ ಅಂತ ಯಾಕೆ ಇಡೋದಕ್ಕೆ ಕಾರಣ ಏನು? ಅಮರ ಅಂತಂದ್ರೆ ಸಾವಿಲ್ಲದ ಒಂದು ಇದದು. ಈಗ ಉದಾಹರಣೆಗೆ ನಾವು ದೇಹವನ್ನ ಧರಿಸಿದೀವಿ, ಇದು ದೇಹವನ್ನೇ ನಾವು ನಾನು ಅನ್ಕೋತೀವಿ. ದೇಹ ನಾನಲ್ಲ. ದೇಹದಲ್ಲಿ ಇರ್ತಕ್ಕಂಥ ಆತ್ಮ ಹೊರಗಡೆ ಹೋದ್ರೆ ಅದು ಬಾಡಿ, ಅದು ಹೊರಟಾಯ್ತದು. ದೇಹ ಬದಲಾವಣೆ ಆಗ್ತಾ ಇರತ್ತೆ, ಆತ್ಮ ಮಾತ್ರ ದೇಹ ಬಿಟ್ಟು ಹೋದ್ರೆ ಇನ್ನೊಂದು ಕಡೆ ಅದು ಪ್ರವೇಶ ಮಾಡ್ತಾ ಇರ್ತದೆ. ಒಂದು ಸುಂದರವಾದ ಮನೆ ಕಟ್ಟಿರ್ತೀವಿ, ಮನೆಗೆ 100 ವರ್ಷ ಆಯುಷ್ಯು. 100 ವರ್ಷ ಆದ ನಂತರ ಮನೆ ಶಿಥಿಲ ಆಯ್ತು ಅಂತಂದ್ರೆ ಮನೆ ಬಿಟ್ಟು ಹೊಸ ಮನೆಗೆ ಹೋಗ್ತೀವಿ ಹೊರತು ಅಲ್ಲೇ ಇರಲ್ಲ. ಹಾಗೇನೆ ಆತ್ಮ ಅಂತಕ್ಕಂಥದ್ದು ಛಿದ್ರವಾದಂತ ದೇಹವನ್ನ ಬಿಟ್ಟು ಇನ್ನೊಂದು ದೇಹವನ್ನ ಪ್ರವೇಶ ಮಾಡ್ತದೆ. ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಮಾತ್ರ ಸಾವು. ಆ ತರದ ಇದು ಬದಲಾವಣೆ ಆಗ್ತಕ್ಕಂಥದ್ದು. ಆತ್ಮ ಅಂತಕ್ಕಂಥದ್ದು ಅಮರ, ಆತ್ಮಕ್ಕೆ ಸಾವಿಲ್ಲ. ಆ ತರದ ಸಾವಿಲ್ಲದ ಚಿರಂಜೀವಿಗಳಲ್ಲಿ ಹಲವಾರು ಜನ.
ಅದರಲ್ಲಿ ಆದಿ ಮತ್ತು ಅಂತ್ಯವನ್ನ ಕಾಣದೇ ಇರತಕ್ಕಂತ ಶಕ್ತಿ ಪರಮಶಿವ. ಪರಮಶಿವನಿಗೆ ಇದ್ದಂತ ಈ ಒಂದು ಇದರನ್ನ ನನಗ್ಯಾಕಿಲ್ಲ ಅಂತ ಪಾರ್ವತಿ ಪ್ರಶ್ನೆ ಮಾಡಿದಾಗ, ಇದನ್ನ ಎಲ್ಲಿ ಈ ಜನ್ಮ ಈ ಸೃಷ್ಟಿ ರಹಸ್ಯವನ್ನ ನಾನು ಯಾವ ಜೀವಿಗೂ ಅರಿವಾಗದ ಜಾಗದಲ್ಲಿ ಹೇಳ್ಬೇಕಾಗತ್ತೆ ಅಂತ ಹೇಳಿ ಆ ಒಂದು ಕೇಳಿಕೊಂಡಾಗ ಪಾರ್ವತಿನ ಕರ್ಕೊಂಡು ಹೋಗ್ತಾರೆ. ಅವ್ರು ಆಯ್ಕೆ ಮಾಡ್ಕೊಂಡ ಜಾಗವೇ ಅಮರನಾಥ. ಅಮರನಾಥದ ಒಂದು ಗುಹೆ ಹತ್ರ ಹೋಗ್ಬೇಕಾದ್ರೆ ಅವರು ಗುಹೆಯ ಹೊರಭಾಗದಲ್ಲಿ ನಂದಿಯನ್ನ ಹೊರಗಡೆ, ಯಾಕೆ ಅದು ಒಂದು ಜೀವಿ, ಆ ಜನ್ಮ ರಹಸ್ಯ ಅದಕ್ಕೂ ಗೊತ್ತಾಗಬಾರ್ದು ಅಂತ ಹೇಳಿ ಆ ಒಂದು ಗುಹೆಯ ಮುಂಭಾಗದಲ್ಲಿ ನಂದಿಯನ್ನ ಕೂರಿಸಿ ಒಳಗಡೆಗೆ ಹೋಗ್ತಾರೆ. ಒಳಗಡೆ ಹೋದ್ರೆ ಒಳಗಡೆ ಇನ್ನೊಂದು ಭಾಗದಲ್ಲಿ ಒಂದು ನೀರಿನ ಸರೋವರ ಇರುತ್ತೆ. ತನ್ನ ಕುತ್ತಿಗೆಯಲ್ಲಿದ್ದಂತ ಸರ್ಪವು ಕೂಡ ಒಂದು ಜೀವಿಯಾದ್ದರಿಂದ ಆ ರಹಸ್ಯ ಜೀವಿಗೂ ಗೊತ್ತಾಗಬಾರ್ದು ಅಂತೇಳಿ ಆ ಹಾವನ್ನು ಸರೋವರಕ್ಕೆ ಬಿಡ್ತಾರೆ. ಆ ಬಿಟ್ಟಿದ್ದ ಸರೋವರಕ್ಕೆ ಹೆಸರು ಒಂದು ಹಾವಿನ ಹೆಸರನ್ನೇ ಇಟ್ಟಿದ್ದಾರೆ. ಇವತ್ತು ಇದೆ. ಅದರ ಬಗ್ಗೆ ಜನಗಳು ವಿಡಿಯೋಗಳನ್ನು ಓಪನ್ ಮಾಡಿ ನೋಡ್ಕೋಬಹುದು, ತಿಳ್ಕೋಬಹುದು. ಆ ಹಾವಿನ ಹೆಸರನ್ನೇ ಇಟ್ಟಿರ್ತಕ್ಕಂಥ ಸರೋವರವು ಕೂಡ ಅಲ್ಲೇ ಇದೆ. ಯಾವ ಜೀವಿಯೂ ಇಲ್ಲದ ಸಂದರ್ಭದಲ್ಲಿ ಅಮರತ್ವವನ್ನ ಪಾರ್ವತಿಗೆ ಬೋಧನೆ ಮಾಡ್ತಾರೆ. ಆ ಬೋಧನೆ ಮಾಡಿದ ಸ್ಥಳದ ಜಾಗದಲ್ಲಿ ಆ ಒಂದು ಸ್ಥಳದಲ್ಲಿ ಬಿದ್ದಂತಹ ನೀರಿನ ಇದರಲ್ಲಿ ಪ್ರಾಕೃತಿಕವಾಗಿ ಸ್ವಾಭಾವಿಕವಾಗಿ ಸೃಷ್ಟಿಯಾದಂತಹ ಆಕೃತಿಯೇ ಲಿಂಗ. ಅದು ಅವತ್ತಿನಿಂದ ಇವತ್ತಿನವರೆಗೂ ತಾನಾಗೆ ಸೃಷ್ಟಿಯಾಗತ್ತೆ. ಒಂದು ಹಂತದಲ್ಲಿ ಒಂದು ಜುಲೈ ತಿಂಗಳ ಒಂದು ಸಂದರ್ಭದಲ್ಲಿ ಶ್ರಾವಣ ಕಳೆದು ಇದಾದ ನಂತರ ಬರ್ತಾ ಕ್ರಮೇಣ ಅದು ಆಕೃತಿಯಲ್ಲಿ ಗಾತ್ರದಲ್ಲಿ ಕಡಿಮೆಯಾಗುತ್ತೆ ಹೊರತು ಅದು ಕರಗಿದ ಉದಾಹರಣೆಗಳು ಇಲ್ಲವೇ ಇಲ್ಲ. ಇದು ಮೊನ್ನೆ ನೋಡಿದ್ದು ಪರಮಾಶ್ಚರ್ಯ ಉಂಟು ಮಾಡತಕ್ಕಂಥ ಸಂಗತಿ. ಆ ಒಂದು ಅಮರನಾಥ ದೇವಾಲಯದ ಹಿಮದ ಲಿಂಗ ಕರಗಿರ್ತಕ್ಕಂಥದ್ದು ಯಾವುದೋ ಒಂದು ದುರಂತದ ಸೂಚನೆ ಅಂತಾನೆ ನಾವು ಖಂಡಿತ ತಿಳ್ಕೊಳ್ಬೇಕು. ಇದು ನಾವ್ಯಾರೋ ಗೆಸ್ ಮಾಡಿ ನಾನೇನೋ ಹೇಳ್ತಿರ್ತಕ್ಕಂಥ ಮಾತಲ್ಲ. ಇದರ ಬಗ್ಗೆ ಸ್ಪಷ್ಟವಾದ ನಿದರ್ಶನ ನಮಗೆ ಬೇಕು ಅಂತಂದ್ರೆ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನವನ್ನ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಅಧ್ಯಯನ ಮಾಡಿದಾಗ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಶಿಲೋ ಗಂಗಾ ಕನಪಡಕ ಪೋವುದು, ಕಾಶಿಯಲ್ಲಿ ಗಂಗೆ ಕಣ್ಮರೆ ಆಗ್ತಾಳೆ. ಕಾಶಿಲೋ ಗಂಗಾ ಅಡಗಂಟಿ ಪೋವುನು, ಕಾಶಿಯಲ್ಲಿ ಗಂಗೆ ನೆಲ ಕಚ್ಚಿಬಿಡ್ತಾಳೆ ಅಂತ ಬರೆದಿದ್ದಾರೆ. 500 ವರ್ಷಗಳ ಹಿಂದೆ ಗಂಗಾ ನದಿ ಎಲ್ಲಿ ಬತ್ತಿತ್ತು, ತುಂಬಿ ಹರಿತಿದ್ದಂತಹ ಮಹಾನ್ ಗಂಗಾ ನದಿ ಬತ್ತಿ ಹೋಗುತ್ತೆ ಅಂತ 500 ವರ್ಷಗಳ ಹಿಂದೆ ಹೇಗ್ ಬರೆದಿರೋರು ಅಂತಂದ್ರೆ ಅವರು ದಿವ್ಯ ದೃಷ್ಟಿಯಲ್ಲಿ ನೋಡಿದ ಚಿತ್ರವನ್ನ ಬರೆದಿದ್ದಾರೆ. ಅಂದ್ರೆ ಇವತ್ತು ಹಿಮ ಕರಗೋಗಿ ಲಿಂಗಾಕೃತಿ ತನ್ನ ಆಕೃತಿಯನ್ನೇ ಕಳ್ಕೊಂಡು ಅಲ್ಲಿ ಲಿಂಗವೇ ಇಲ್ಲದ ಹಾಗೆ ಸ್ಕೆಲಿಟನ್ ಏನು ಬಂಡೆ ಕಾಣ್ತಾ ಇದೆ. ಇದಕ್ಕೆ ಸ್ಪಷ್ಟ ನಿದರ್ಶನ ಮುಂದಿನ ದಿನಗಳಲ್ಲಿ ಹಿಮಾಲಯ ಪರ್ವತದಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಹಿಮದ ಬಂಡೆಗಳು, ಐಸ್ ಬರ್ಗ್ ಅಂತ ಏನ್ ಕರೀತಾರೆ, ಆ ಹಿಮದ ಬಂಡೆಗಳು ಪೂರ್ಣ ಪ್ರಮಾಣದಲ್ಲಿ ಸ್ಪೀಡಾಗಿ ಕರಗುತ್ತೆ. ಸ್ಪೀಡಾಗಿ ಕರಗೋದಕ್ಕೆ ಕಾರಣ ಇವತ್ತು ವಿಜ್ಞಾನಿಗಳು ಹೇಳ್ತಿರತಕ್ಕಂಥದ್ದು ಗ್ಲೋಬಲ್ ವಾರ್ಮಿಂಗ್, ಭೂಮಿ ಬಿಸಿಯಾಗುವಿಕೆಯ ಪ್ರಕ್ರಿಯೆಯಿಂದ ಈ ಘಟನೆ ನಡೀತಾ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಈ ಸ್ಪೀಡಲ್ಲಿ ಹಿಮ ಕರಗಿದ್ರೆ ಇದ್ದಕ್ಕಿದ್ದ ಹಾಗೆ ಮಳೆ ಬರ್ದಿದ್ರೂನು, ಪ್ರವಾಹಗಳು ಬರ್ದೇ ಇದ್ರೂನು ಗಂಗಾ ನದಿ ಉಕ್ಕಿ ಹರಿದು ಬಿಡುತ್ತೆ. ಯಾಕೆಂದ್ರೆ ಹಿಮ ಕರಗತ್ತಲ್ಲ, ಹಿಮ ಕರಗಿದ ನೀರು ನದಿಗೆ ಬರಬೇಕು, ಗಂಗಾ ನದಿಗೆ ಬರಬೇಕು, ತುಂಬಿ ಹರಿದು ಬಿಡುತ್ತೆ. ಇದೇನ್ ಮಳೆ ಇಲ್ಲ ಏನಿಲ್ಲ, ಈ ತರ ನದಿ ಉಕ್ಕರಿತಾ ಇದೆಯಲ್ಲ ಅಂತ ಜನ ಆಶ್ಚರ್ಯ ಪಡೋಷ್ಟೊತ್ತಿಗೆ ಆ ಹರಿವು ತೀವ್ರತೆಯನ್ನು ಕಳ್ಕೊಂಡ್ಬಿಡುತ್ತೆ. ಅದರ ತೀವ್ರತೆಯನ್ನು ಕಳ್ಕೊಂಡ್ಬಿಟ್ಟು ನೀರು ನೆಲ ಕಚ್ಚಿಬಿಡುತ್ತೆ. ಅಲ್ಲಿಗೆ ಗಂಗಾ ನದಿ ಬತ್ತಿ ಹೋಗುತ್ತೆ ಅಂತಕ್ಕಂಥ ಅವರ ಭವಿಷ್ಯವಾಣಿ. ಕಾಶಿಲೋ ಗಂಗಾ ಕನಪಡಕ ಪೋವನು, ಕಾಶಿಲೋ ಗಂಗಾ ಅಡಗಂಟಿ ಪೋವನು, ನೆಲ ಕಚ್ಚುತ್ತೆ ಅಂತೇನು ಹೇಳಿದರೆ ಅದು ಕೂಡ ಈಗ ನಡೆಯುತ್ತೆ. ಅದರ ಬಗ್ಗೆ ಅನುಮಾನವೇ ಇಲ್ಲ. ಅವರ ಭವಿಷ್ಯವಾಣಿ ಕರಾರುವಕ್ಕಾಗಿ ನಿಜ ಆಗ್ತಿರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ. ಒಂದು, ಇವತ್ತು ವಿಜ್ಞಾನಿಗಳು ಗ್ಲೋಬಲ್ ವಾರ್ಮಿಂಗ್ ಅಂತ ಕಾರಣ ಕೊಡ್ತಾ ಇದ್ದಾರೆ. ಆಮೇಲೆ ದಿನೇ 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 ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಅಪಾರ ಪ್ರಮಾಣದಲ್ಲಿ ಜಾಸ್ತಿ ಆಗೋಗ್ತಾ ಇರೋದ್ರಿಂದ ದಾರಿಲಿ ಬರ್ತಕ್ಕಂಥವ್ರು ನಡ್ಕೊಂಡ್ ಬರ್ತಾರೆ, ಸ್ಟಿಕ್ಕುಗಳು ಇಟ್ಕೊಂಡು ಊರ್ಗೋಲುಗಳು ತಗೊಂಡು ಊರ್ಕೊಂಡು ಬರ್ತಾರೆ. ಕೆಲವರು ಆಗದೇ ಇರೋರು ಕುದುರೆಗಳ ಮೇಲೆ ಬರ್ತಾರೆ. ನಾನಾ ತರ ಜನ, ವಯಸ್ಸಾದವರು, ಮಕ್ಕಳು ಎಲ್ಲರೂ ಬರ್ತಾರೆ. ಅಲ್ಲಿ ಆ ಒಂದು ಬರ ಅಂತ ಉದ್ದೇಶ ಏನು ಅಂತಂದ್ರೆ ಅಲ್ಲಿ ಬಂದು ಅಮರನಾಥನ ದರ್ಶನವನ್ನ ಮಾಡಿ ಅಮರನಾಥನಿಗೆ ಒಂದು ನಮಸ್ಕಾರ ಹಾಕೊಂಡು ಬಂದ್ರೆ ಜೀವನದಲ್ಲಿ ನಾವು ಅಮರತ್ವವನ್ನ ಪಡಿತೀವಿ ಅಂತಂದ್ರೆ ಮತ್ತೆ ನಾವು ಹುಟ್ಟು ಸಾವುಗಳನ್ನ ಕಳ್ಕೋತೀವಿ. ಮತ್ತೆ ನಾವು ಇನ್ನು ಹುಟ್ಟಲ್ಲ, ನಮ್ಗೆ ಜನ್ಮ ಅಂತಕ್ಕಂಥದ್ದು ಸಾರ್ಥಕ ಆಗತ್ತೆ ಅಂತಕ್ಕಂಥ ಅಪಾರ ನಂಬಿಕೆಯಿಂದ ಜನ ಅಲ್ಲಿಗೆ ಬಂದೋಗ್ತಕ್ಕಂಥದ್ದು ಸಂಪ್ರದಾಯ.
ಮನುಷ್ಯ ಮತ್ತೆ ಹುಟ್ಟಬಾರದು ಅಂತಕ್ಕಂಥ ದಿಕ್ಕಲ್ಲಿ ಅಮರನಾಥ ದೇವಾಲಯಕ್ಕೆ ನಡ್ಕೊಳ್ತಕ್ಕಂಥದ್ದು ಒಂದು ಸತ್ಸಂಪ್ರದಾಯ. ಅಲ್ಲಿ ಬರ್ತಕ್ಕಂಥ ಲಕ್ಷಾಂತರ ಜನ ಭಕ್ತರು ಬರ್ತಕ್ಕಂಥ ದಾರಿಯಲ್ಲಿ ಅಲ್ಲಿಗೆ ಪ್ರಯಾಣ 40-50 ಕಿಲೋಮೀಟರ್ ನಡ್ಕೊಂಡು ಬರುವಾಗ ಎಲ್ಲೋ ಚಳಿ ಆಯ್ತು, -0°C ತಾಪಮಾನ, ಚಳಿ, ಕೊರತ, ಎಂತ ಡ್ರೆಸ್ ಹಾಕೊಂಡ್ಬಂದ್ರು ತಡೆಯಕ್ಕಾಗಲ್ಲ. ಅಂತದ್ರಲ್ಲೂ ಕೂಡ ಆ ಕೊರತವನ್ನ ತಡ್ಕೊಳಕ್ಕಾಗದೆ ಅಲ್ಲಲ್ಲೇ ಸ್ವಲ್ಪ ವೇಸ್ಟ್ ಅದು ಇದು ಹಾಕೊಂಡು ಬೆಂಕಿ ಕಾಯಿಸ್ಕೊಳ್ಳೋದು, ಶಾಖ ಮಾಡ್ಕೊಳ್ತಕ್ಕಂಥದ್ದು, ಇಂಥ ಎಲ್ಲಾ ಕಾರಣಕ್ಕಾಗಿ ಅಲ್ಲಿ ವಾತಾವರಣ ಏರುಪೇರಾಗ್ತಾ ಇದೆ. ಆಮೇಲೆ ಲಕ್ಷಾಂತರ ಜನ ಅಲ್ಲಿ ಬಂದು ಸೇರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಉಷ್ಣಾಂಶ, ಅವನ ದೇಹದ ಉಷ್ಣಾಂಶ ವಾತಾವರಣದಲ್ಲಿ ದೇವಾಲಯದ ಒಳಗಡೆ, ಆ ಗುಹೆ ಒಳಗಡೆ ಎಲ್ಲ ಇರೋದ್ರಿಂದ ಆ ಒಂದು